ಆರೋಪ ಮಾಡಿದ್ರು 150 ಜನರಿಗೆ ನಾನು ಮೋಸ ಮಾಡಿದೀನಿ ಅಂತ. ಸೊ ಆ 150 ಜನನು ಇವತ್ತು ಬರ್ಬೇಕು, ನಾನು ಯಾರ್ಯಾರಿಗೆ ಮೋಸ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ ಅವರೆಲ್ಲ ಸಾಬೀತ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡಿದ್ದಾರೆ, ಒಬ್ಬೊಬ್ಬರಿಗೆ 14 ಲಕ್ಷ ಲೋನ್ ಆಗಿದೆ ಅಂತ. ಯಾವ ಬ್ಯಾಂಕಿನಲ್ಲೂ ಒಬ್ಬೊಬ್ಬರಿಗೆ ಅವ್ರು ಗವರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವ್ರಿಗೆ 15 ಲಕ್ಷ ಇದೇನು ಲೋನ್ ಬರೋದಿಲ್ಲ. ಅಂತದ್ರಲ್ಲಿ ಇವ್ರಿಗೆ ಹೆಂಗೆ 14 ಲಕ್ಷ ಲೋನ್ ಆಯ್ತು? ಮತ್ತೆ ನಮ್ಮ ಹತ್ರ ದಾಖಲೆಗಳಿದೆ. ನಾವು ವಿದ್ಯಾಸೇವಾ ಫೌಂಡೇಶನ್ ವತಿಯಿಂದ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಅಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಈ ಹೆಣ್ಮಕ್ಳು ನಮ್ಮ ಹತ್ರ ಬರ್ತಾರೆ. ಅಂದ್ರೆ ಇವ್ರು ಯಾರು ನನಗ್ ಗೊತ್ತಿಲ್ಲ, ಹೆಣ್ಮಕ್ಳು. ನನ್ನ ಹತ್ರ ಬಂದಿದ್ದು ಒಂದೇ ಒಂದು ಲೇಡಿ, ನಾಗವೇಣಿ. ಇವ್ರೊಬ್ರೇ ನನ್ನ ಹತ್ರ ಬಂದು ನಮಗ್ ಲೋನ್ ಬೇಕಾಗಿದೆ, ನಮಗೆ ತುಂಬಾ ಸಂಘಗಳಿದಾವೆ, ನಮಗ್ ಲೋನ್ ಕೊಡ್ಸಿ ಮೇಡಮ್ ಅಂತ ಹೇಳಿ ನಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ನಾವು ಅವರಿಗೆ ಉಸ್ತುವಾರಿ ಕೊಡ್ತೀವಿ, ನಾಗವೇಣಿ ಅವರಿಗೆ ನೀವೇ ಎಲ್ಲ ಸಂಬಳಿಸ್ಬೇಕು ಅಂತ. ಅದು ಅವರು ಬರೆದು ಕೂಡ ಕೊಟ್ಟಿರ್ತಾರೆ ನೋಡಿ. ಅವರಿಗೆ ಲೋನ್ ಸಹ ಕೊಟ್ಟಿರ್ತೀವಿ. 5 ಸಂಘಗಳು ಅವ್ರ ಕಡೆಯಿಂದ ಬರುತ್ತೆ. 5 ಸಂಘಗಳಿಗೆ ನಾವು ಕಾನೂನು ಅಂದ್ರೆ ಏನು RBI ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರನೇ ಎಲ್ಲಾನು ವೆರಿಫೈ ಮಾಡಿ, ಅವ್ರ ಸಿಬಿಲ್ ಇಂದ ಹಿಡಿದು ಪ್ರತಿಯೊಂದನ್ನು ವೆರಿಫೈ ಮಾಡಿ ಅವ್ರಿಗೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡಿಸ್ತೀವಿ. ಮತ್ತೆ ಒಂದೊಂದು ಬ್ಯಾಚ್ಗೆ 10 ಲಕ್ಷ ಅಂದ್ರೆ ಒಂದೊಂದು ಸಂಘಗಳಿಗೆ 10 ಲಕ್ಷ ಗುಂಪಿಗೆ. ಆ ಗುಂಪಲ್ಲಿ ಒಂದು ಗುಂಪಲ್ಲಿ 10 ಜನ ಇರ್ತಾರೆ. ಹೌದು, 1 ಲಕ್ಷದ ಲೆಕ್ಕ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಎಷ್ಟು 10 ಲಕ್ಷ ಹಾಗೆ 5 ಗುಂಪುಗಳಿಗೆ ಕೊಡಿಸ್ತೀವಿ. ಬಟ್ ಅವರು ನಾಗವೇಣಿ ಅವರೇ ಅದನ್ನ ಉಸ್ತುವಾರಿ ತಗೊಂತಾರೆ. ಈ 5 ಸಂಘಗಳಿಗೆ ಜವಾಬ್ದಾರಿ ನಾನೇ. ಇನ್ ಕೇಸ್ ಅವ್ರೇನಾದ್ರೂ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ಆ ರೀಪೇಮೆಂಟ್ ನಾನ್ ಮಾಡ್ತೀನಿ ಅಂತ ಹೇಳಿ ಅವ್ರ ಉಸ್ತುವಾರಿಗಳನ್ನ ತಗೊಂಡು ಅವ್ರ ಸಂಘಗಳನ್ನ ನಡ್ಸ್ಕೊಂಡ್ ಬರ್ತಾರೆ. ಬಟ್ ಆದ್ರೆ 3 ತಿಂಗಳು ಕರೆಕ್ಟ್ ಆಗಿ ಕಟ್ತಾರೆ. ಅದಾದ್ಮೇಲೆ ಅವ್ರು ಕಟ್ಟಲ್ಲ, ಒಂದು ಸಂಘನೂ ಕಟ್ಟೋದಿಲ್ಲ. ಇದರಿಂದ ಬ್ಯಾಂಕ್ ಕೂಡ ಅವರಿಗೆ 2 ಸತಿ ಲೀಗಲ್ ನೋಟಿಸ್ ಕಳಿಸಿದೆ. ಯಾಕೆ ರೀಪೇಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕಳಿಸಿದೆ. ಆದ್ರೂ ಕೂಡ ಅವ್ರು ಆತರ ಅಲಿಗೇಷನ್ ಮಾಡೋ ತರ ಆಗಿದ್ರೆ, ನಾನ್ ತಿಂದಿದ್ದೀನಿ ಅನ್ನೋದಾದ್ರೆ 2 ಲೀಗಲ್ ನೋಟಿಸ್ ಕೊಟ್ಟಾಗ ಅವ್ರು ಎಲ್ಲೋಗಿದ್ರು? ನನಗೆ ಸುಮಾರು ಸತಿ ಫೋನ್ ಮಾಡಿದ್ರು, ನನ್ ಫೋನ್ ರಿಸೀವ್ ಮಾಡ್ಲಿಲ್ಲ, ನನ್ ಫೋನ್ ಸ್ವಿಚ್ ಆಫ್ ಆಗಿದೆ. ಇದೆಲ್ಲ ಸುಳ್ಳು. ನಂದು ಫೋನು 15 ವರ್ಷದಿಂದ ಒಂದೇ ಸಿಮ್ ಯೂಸ್ ಮಾಡ್ತಿದ್ದೀನಿ. ಅದ್ರ ನಾನು 24/7 ನನ್ನ ನಂಬರ್ ವರ್ಕಿಂಗ್ ಅಲ್ಲೇ ಇರುತ್ತೆ. ನನ್ ಒಂದು ಕಾಲು ಬಂದಿಲ್ಲ. ಯಾರೊಬ್ರು ನಾವೇ ಮನೆಗಳ ಹತ್ರ ಹೋಗಿ ಕೇಳಿದೀವಿ. ಸರ್, ಇಲ್ಲಿ ಕೆಲವರು ಮಾತ್ರ, ಇನ್ನು ಕೆಲವರು ಯಾರೂ ಸಂಘದಲ್ಲಿ ಇಲ್ಲ. ಅಂತವ್ರನ್ನ ಜೊತೆಯಲ್ಲಿ ಹಾಕೊಂಡು ಅವರು ಪ್ರೊಟೆಸ್ಟ್ ಮಾಡೋಂತದ್ದಾಗಿರ್ಬೋದು, ವಿಡಿಯೋಗಳಲ್ಲಿ ಆರೋಪ ಮಾಡೋದಂತಾಗಿರ್ಬೋದು, ಇದು ಯಾರು ಸಂಘದಲ್ಲಿ ಇರೋಂತಾರಲ್ಲ. ಬೇರೆ ಜನಗಳನ್ನ ಕರ್ಕೊಂಡ್ ಬಂದು ಅವರು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್. ಇಲ್ಲ, ಅವ್ರವ್ರ ಸಂಘದ ಅಕೌಂಟ್ ಗೆ, ಇಂಡಿವಿಜುವಲ್ ಆಗಿ ಸಂಘದ ಅಕೌಂಟ್ ಗೆ 10 ಲಕ್ಷ ಡೆಪಾಸಿಟ್ ಆಗಿದೆ. ಅವ್ರು ಡಿವೈಡ್ ಮಾಡ್ಕೊಂಡಿರ್ತಾರೆ ಸರ್. ಇದಕ್ಕೂ ನನಗೂ ಸರ್ ಆಕ್ಚುಲಿ ಅವರು ನನ್ನ ಮೇಲೆ ಅದೇ ಇವಾಗ ನನಗೆ ಅವರು ಪಿತೂರಿ ಮಾಡೋದು ಹೆಂಗೆ ಅಂತಂದ್ರೆ, ಈಗ ನಾಗವೇಣಿ ಅನ್ನೋರು ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅವರು ನನ್ನ ಹತ್ರ ದುಡ್ಡು ಅವ್ರ ಮಗಳ ಮದುವೆಗೆ ಅಂತ ಹೇಳಿ ನನ್ನ ಹತ್ರ ಒಂದಷ್ಟು ದುಡ್ಡು ತಗೊಂಡಿರ್ತಾರೆ. ಬಟ್ ಅದೇ ನಾನು ಪರ್ಸನಲ್ ಆಗಿ ನನ್ನ ಹತ್ರ ದುಡ್ಡು ತಗೊಂಡಿರ್ತಾರೆ. ಅದನ್ನ ಕೇಳಕ್ಕೆ ಹೋದಾಗ ನಾನು ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿ ಸತಾಯಿಸ್ತಾ ಇರ್ತಾರೆ. ಇದ್ರ ವಿಷಯವಾಗಿ ನಾನು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತೀನಿ, SP ಆಫೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಮತ್ತೆ ಹೆಣ್ಣು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿರುತ್ತೆ. ಬಟ್ ಆದ್ರೆ SP ಆಫೀಸ್ ಇಂದ ಯಾವಾಗ ಇವ್ರಿಗೆ DYSP ಗೆ ಡೈರೆಕ್ಷನ್ ಮಾಡ್ತಾರೋ ಅವಾಗ ಈ ಲೇಡಿ ಇವ್ರು ಎಲ್ಲ ಯಾರ್ಯಾರು ಸಂಘದಲ್ಲಿ ಇಲ್ಲ, ಈ ಮನು ಅನ್ನೋಳು ಕೂಡ ಸಂಘದಲ್ಲಿ ಇಲ್ಲ, ಆದ್ರೂ ಕೂಡ ಇವಳು ಬಂದು ನಾನು ಸಂಘ ಪಂಗ ಮಾಡಿದ್ದಾರೆ, ನಾನು ಫೋಟೋಸ್ ಎಲ್ಲ ಎಡಿಟ್ ಮಾಡಿದ್ದಾರೆ ಅನ್ನೋ ಆರೋಪನ ಮಾಡಿದ್ದಾರೆ. ಯಾರು ಅಷ್ಟೇ, ಬ್ಯಾಂಕ್ಗಳಲ್ಲೂ ಅಷ್ಟೇ 1 ಲಕ್ಷ ರೂಪಾಯಿ ಲೋನ್ ತಗೊಬೇಕಾದ್ರೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಆದ್ರೆ ಇವ್ರಿಗೆ ಹೆಂಗೆ 10 ಲಕ್ಷ ರೂಪಾಯಿ ನಾವು ಫೋರ್ಜರಿ ಮಾಡ್ಲಿಕ್ಕೆ ಆಗದೇ ಇಲ್ಲ ವಿತ್ ಡಾಕ್ಯುಮೆಂಟ್ಸ್. ಬೇಕಾಗಿದೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತೀವಿ, ವೆರಿಫೈ ಮಾಡ್ಕೊಳ್ಳಿ. ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡ್ಬಿಟ್ಟೆ ಅದು ಅವ್ರ ಅಕೌಂಟ್ ಗೆ ಹೋಗಿರೋಂತದ್ದು ಲೋನು. ಇದರಲ್ಲಿ ನಂದು ಕೈವಾಡ ಆಗ್ಲಿ, ನಾನ್ ಡ್ರಾ ಮಾಡಿರೋದಾಗ್ಲಿ ಯಾವುದೂ ಇಲ್ಲ. ನಾನು 1 ರೂಪಾಯಿ ಕೂಡ ಅವರೆಲ್ಲ ತಗೊಂಡಿದ್ದಿಲ್ಲ. ಇದೆಲ್ಲ ಸುಳ್ಳು ಆರೋಪ. ಅವ್ರು ಹೇಳ್ತಿದ್ದಾರೆ 20,000 ಮಾತ್ರ ಕೊಟ್ಟು ಮಿಕ್ಕಿದ್ದೆಲ್ಲ ಅವರೇ ತಗೊಂಡೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಸರ್, ಈಗ ಬ್ಯಾಂಕ್ ಗೆ ಅವರಿಗೆ ಹಾಕಿದ್ದಾರೆ, ಅಕೌಂಟ್ ಗೆ ಅವ್ರ ಅಕೌಂಟ್ ಗೆ ಹಾಕಿದ್ದಾರೆ. ನಾನು ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ ಅವರಿಗೆ? ಈಗ ಬ್ಯಾಂಕ್ ಅವ್ರನ್ನೇ ಕರೆದು ಸಿಗ್ನೇಚರ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸರ್ ಆಧಾರ್ ಕಾರ್ಡ್ ನ ಹೇಗ್ ಫೋರ್ಜರಿ ಮಾಡ್ಲಿಕ್ಕೆ ಆಗತ್ತೆ? 20,000 ಲೋನ್ ತಗೊಂಡು 10 ಲಕ್ಷ ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದ್ ಹೆಂಗಾಗತ್ತೆ ಸರ್? ಇವಾಗ ಅವ್ರ ಅಕೌಂಟ್ ಗೆ ಬಂದಿದ್ಯಲ್ವಾ, ಅವರೇ ಅಲ್ವಾ ಹೋಗಿ ಡ್ರಾ ಮಾಡಿರೋದು, ವಿತ್ ಪ್ರೂಫ್ ಇದೆಯಲ್ವಾ? ಈಗ ನೀವು ನಿಮ್ಮ ಮೇಲೆ ಆರೋಪ ನೀವೇನು ಕಂಪ್ಲೇಂಟ್ ಕೊಡ್ತೀರಾ? ಈಗ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ಮತ್ತೆ ಆರೋಪ ಏನು ಇವಾಗ ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಒಬ್ಬರಿಗೂ ನೋಟಿಸ್ ಕೊಳ್ಳದೆ ಮತ್ತೆ ನಮಗೂ ತಿಳಿಸದೆ ಏನು ಮಾಧ್ಯಮಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡಿ ನಮಗೆ ಮಾನ ನಷ್ಟ ಆಗಿದೆ. ಸೊ ನಾವು ಕೂಡ ಸಮಾಜದಲ್ಲಿ ಒಂದ್ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋಂತವ್ರು, ನಮಗೂ ಕೂಡ ಮಾನ ನಷ್ಟ ಆಗಿದೆ. ಇದಕ್ಕೆ ಅವರು
ಏನು ಅವ್ರ ಬೆಲೆ ಕೊಡ್ಲೇಬೇಕಾಗತ್ತೆ. ಪ್ಲಸ್ ಅವ್ರ ಮೇಲೆ ಕೂಡ FIR ಫೈಲ್ ಮಾಡ್ತಿದೀವಿ. ಯಾಕಂದ್ರೆ ಸುಳ್ಳು ಆರೋಪಗಳು ಸರ್ ಇದು. ಯಾಕಂದ್ರೆ ಬ್ಯಾಂಕ್ ಏನಿದೆ ಅದು ನ್ಯಾಷನಲೈಸ್ಡ್ ಬ್ಯಾಂಕ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಯಾರು ಫೋರ್ಜರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಇವ್ರು ಆರೋಪಗಳನ್ನ ಮಾಡ್ತಿರೋದ್ರಿಂದ ಅವ್ರ ಮೇಲೆ FIR ಖಂಡಿತ ಆಗ್ಲೇಬೇಕು ಸರ್. ಯಾಕಂದ್ರೆ ಸುಮಾರು ಜನಕ್ಕೆ ಲೋನ್ ಕೊಡ್ಸಿದೀವಿ, ಇವರಿಗೆ ಅಲ್ಲ ಸುಮಾರು ಜನಕ್ಕೆ ಕೊಡ್ಸಿದೀವಿ. ನಮ್ಮ ವಿದ್ಯಾಸೇವಾ ಸಂಸ್ಥೆ ವತಿಯಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೂ 4,000 ಜನಗಳು ನಾವು ಲೋನ್ ಕೊಡ್ಸಿದೀವಿ. ಅಂದ್ರೆ 400 ಸಂಘಗಳು ನಮ್ಮಲ್ಲಿದೆ. ಸೊ ಅವ್ರು ಯಾರು ಅಪವಾದ ಮಾಡದೇ ಇರೋರು ಇವ್ರಿಗೂ ಮಾತ್ರ ಹೇಗೆ ಅಪವಾದ ಮಾಡ್ತಿದ್ದಾರೆ? ಇದು ಒಂದು ಕುತಂತ್ರ. ಸೊ ಯಾರ ಮೇಲೆ ದೂರು ಕೊಡ್ತಾ ಇದ್ದಾರೆ ಈಗ? ಸರ್ ನಾನು ಮನು, ನಾಗವೇಣಿ, ನಾಗಲಕ್ಷ್ಮಿ, ಮುನ್ನಮ್ಮ ಇವ್ರ ಮೇಲೆ ಎಲ್ಲರೂ ಮೇಲೂ ನಾನು ದೂರು ಕೊಡ್ತಾ ಇದ್ದೀನಿ ಸರ್. ಈಗಾಗಲೇ ಕೊಟ್ಟಿದ್ದೀರಾ ಅಥವಾ ಇನ್ನು ಇಲ್ಲ ಈಗ ಕೊಡ್ತಿದೀವಿ ಸರ್. DYSP ಸರ್ ಬರ್ಲಿಕ್ಕೆ ಹೇಳಿದ್ರು, ಬಂದಿದೀವಿ. ಸೊ ಅವ್ರ ಹತ್ರ ಮಾತಾಡಿ ನಾವು ಆಲ್ರೆಡಿ ಕೊಟ್ಟಿರುವಂತ NCR ಆಗಿರುವಂತದ್ದು ಆಲ್ರೆಡಿ NCR ಆಗಿದೆ. ನಾವು ಆಲ್ರೆಡಿ ಎನ್ನು ಸ್ಟೇಷನರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, NCR ಆಗಿದೆ. ಬಟ್ ಆದ್ರೂ ಕೂಡ ಯಾವ್ದು ತನಿಖೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ಅನ್ನೋ ಒಂದು ರೀಸನ್ಗೆ ಅವರು ಏಕಾಏಕಿ ಈ ತರ ಎಲ್ಲ ಇದ್ ಮಾಡ್ತಿದ್ದಾರೆ. ಸೊ ನಮಗೂ ನ್ಯಾಯ ಇದೆ, ಯಾಕಂದ್ರೆ ನಾವು ಲೀಗಲ್ ಆಗಿ ಹೋಗಿದೀವಿ. ಸೊ ನಾವು ವೇಟ್ ಮಾಡ್ತೀವಿ ಸರ್. ಯಾಕಂದ್ರೆ ತುಂಬಾ ಜನಕ್ಕೆ ನಾವು ಲೋನ್ ಕೊಡ್ಸಿದೀವಿ, ವಿತ್ ಪ್ರೂಫ್ ಇದೆ. ಓಕೆ, ಇಲ್ಲಿ ನೋಡಿ, ಇರಿ, ನಿಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಸರ್. ಸರ್ ಲೋನ್ ಮಾಡಿಕೊಟ್ಟಿರೋದು 100% ನಿಜ. ಆದ್ರೆ ಅವ್ರಿಗೆ ಲೀಗಲ್ ಆಗಿ ಏನ್ ಅಮೌಂಟ್ ಸೇರ್ಬೇಕು ಅದನ್ನ ಅವ್ರ ಅಕೌಂಟ್ ಗೆ ಹೋಗಿರುತ್ತೆ, ಅವರೇ ಹೋಗಿ ಖುದ್ದು ಡ್ರಾ ಮಾಡ್ಬೇಕು. ಶ್ವೇತಾ ಅವರು ಹೋಗಿ ಡ್ರಾ ಮಾಡಕ್ ಆಗಲ್ಲ. ಆ ಎರಡನೇ ಮಾತಾಡಿದ್ರೆ ಆ ಗ್ರೂಪ್ಗೆ ಯಾರು ಸದಸ್ಯರಲ್ಲಿ ಒಬ್ಬ ಲೀಡರ್ ಇರ್ತಾರ, ಸದಸ್ಯರಿಗೆಲ್ಲ ಆ ಲೀಡರ್ ಜೊತೆಯಾಗಿ ಹೋಗಿ ಎಲ್ಲರೂ ಸೇರಿ ಅದನ್ನ ಡ್ರಾ ಮಾಡ್ಬೇಕು. ಎರಡನೇದೇನಂದ್ರೆ ಶ್ವೇತಾ ಮೇಡಮ್ ಅವರ ರೆಫರ್ ಮಾಡಿರೋದು ಆ ಪರ್ಸನ್ ಇವಾಗ ಮೀಡಿಯಾ, ನಂದು ಇಷ್ಟು ಮೀಡಿಯಾಗಳಿದಾವೆ, ನಂದೇ ಮೀಡಿಯಾ ಇದೆ, ಓನ್ ಮೀಡಿಯಾ ಇದೆ, ನನ್ನ ಅಣ್ಣತಮ್ಮಂದಿರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಏನೋ ಈ ನ್ಯೂಸ್ ಮಾಡ್ತೀನಿ, ಅವ್ರ ಮೇಲೆ ಬ್ಲಾಕ್ ಮೇಲ್ ಮಾಡಿಸಿ ಅವ್ರನ್ನ ಸಾಯಿಸ್ತೀನಿ ಅನ್ನೋ. ಯಾರು ಅವ್ರ ಹೆಸರು ಏನು ಸರ್? ಅವ್ರ ಹೆಸರು ಸುಬ್ರಹ್ಮಣ್ಯ ಅಂತ, ಹ್ಮ್. ಯಾವ್ದು ಬಂಡಕೊಡಿಗೆಹಳ್ಳಿ ಅಂತ ವಿಲೇಜ್ ಅಲ್ಲಿ ಅವರು BK ಪಾಳ್ಯ ಅಂತೀವಿ, ಅಲ್ಲಿರುವಂತ ಪರ್ಸನ್ ಇಲ್ಲಿ ಇದಕ್ಕೆ ಶಾಮೀಲ್ ಆಗಿ ಇದನ್ನ ಈ ಪಿತೂರಿ ನಡೆಸ್ತಾ ಇದಾರೆ. ಆಮೇಲೆ ನಮಗೆ ವಿತ್ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಮ್ಗೆ ಧಮಕಿ ಹಾಕಿರುವಂತ ಎವಿಡೆನ್ಸ್ ಇದೆ. ವಿಡಿಯೋ ಕಾಲ್ ಮಾಡಿದ್ದಾರೆ, ಆಡಿಯೋ ಕಾಲ್ ಮಾಡಿ ನನಗೂ ಮತ್ತೆ ಯಲಂಕ ಮಂಜನ ಅವ್ರಿಗೆ ಇಬ್ಬರಿಗೂ ಧಮಕಿ ಹಾಕಿದ್ದಾರೆ. ಆ ಧಮಕಿ ಹಾಕಿರೋ ಎವಿಡೆನ್ಸ್ ಸಮೇತ ಇದೆ. ಮತ್ತೆ ನಮ್ಮ ಶ್ವೇತಾ ಮೇಡಮ್ ಅವ್ರಿಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತೆ ಅವ್ರ ಮೇಲೆ ನಾನು ಅವ್ರನ್ನ ಕಿಡ್ನಾಪ್ ಮಾಡ್ತೀನಿ, ಸಾಯಿಸ್ತೀನಿ, ಅವ್ರನ್ನ ಏನ್ ಮಾಡ್ಬೇಕು ನನ್ಗೆ ಗೊತ್ತಿದೆ, ಅದನ್ನ ಏನ್ ನಾನು ಸ್ಟೇಷನ್ ನಾನು ಕೊಂಡ್ಕೊಂತೀನಿ, ಸ್ಟೇಷನ್ ಕೊಂಡ್ಕೊಂಡು ನಾನು ಮಾಡುವಂತ ಕೇಪಬಿಲಿಟಿ ನನಗಿದೆ, ಅದು ಯಾವ ನ್ಯಾಯ ಪಡಿಸ್ಬೇಕಂತ ನಾನು ಮಾಡಿಸ್ತೀನಿ ಅಂತ ಹೇಳಿ ಸ್ಟೇಷನ್ ಅಲ್ಲೇ ಖುದ್ದಾಗಿ ಬಂದು ಮಾತಾಡಿರುವಂತ ವಿಡಿಯೋ ಇದೆ. ಪ್ಲಸ್ ನಮ್ಮ ಹತ್ರ ಆಡಿಯೋ ಇದೆ, ಕಾಲ್ ಮಾಡಿ ಬೆದರಿಕೆ ಹಾಕಿರುವಂತದ್ದು ಆಡಿಯೋನು ಇದೆ. ಶ್ವೇತಾ ಮೇಡಮ್ ಅದನ್ನ ಇವಾಗವರೆಗೂ ತನಿಖೆ ಆಗ್ಲಿಲ್ಲ ಸರ್. ಇನ್ನ DYSP ಸಾಹೇಬ್ರು 1.5 ತಿಂಗಳಿಂದ ಮಾಡೋಣ ಅಂತ ಹೇಳ್ತಿದ್ದಾರೆ. ಪ್ಲಸ್ ನಮ್ ಶ್ವೇತಾ ಮೇಡಮ್ ಅವ್ರು ಇದಾರಲ್ವಾ, ಅವ್ರು ಬಂದು 3-4 ಸಲ ಬಂದಾಗ ಮಾಡಿ ಅದನ್ನೇನೋ ವಿಚಾರ ಮಾಡಿಸಿ ಸಂಘದ ವಿಚಾರಕ್ಕೂ ಏನ್ ಸಂಬಂಧ? ಸಂಬಂಧನೇ ಇಲ್ಲ. ಈಗ ಏನಾಗಿದೆ ಅಂದ್ರೆ ಇವರು ಮದುವೆ ಮಾಡ್ಕೊಂಡಿದ್ದಂತ ಪರ್ಸನಲ್ ವಿಚಾರ ನಾವು ಮಾತಾಡಕ್ ರೈಟ್ಸ್ ಇಲ್ಲ. ಆದ್ರೂ ಯಾಕಂದ್ರೆ ನನ್ನ ಹೆಂಡತಿನ ನೀವು ಆರೋಪ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಬೆದರಿಕೆ ಹಾಕಿದ್ದಾರೆ. ಅವ್ರ ಹೆಂಡತಿನ ಯಾರೋ ನಮಗ್ ಗೊತ್ತಿಲ್ಲ, ಗೊತ್ತಿಲ್ದಾರ ನಾವು ಮಾತಾಡಬಾರದು. ಇದನ್ನ ನಾವು ಆಲ್ರೆಡಿ ಅದನ್ನ ಫೋಟೋ ಕೂಡ ಸಬ್ಮಿಟ್ ಮಾಡಿದೀವಿ, ಈ ತರ ನಮ್ಗೆ ಧಮಕಿ ಆಗ್ತಾ ಇದೆ ಅಂತ.